ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೃಂದಾವನದ ಈ ಸ್ಥಳ ಒಂದು ಪುಣ್ಯಭೂಮಿ. ಇಲ್ಲಿ ಲಕ್ಷಾಂತರ ನನ್ನ ಹಾಗೆ ಭಕ್ತಾದಿಗಳಿಗೆ ಒಂದು ಆತ್ಮಕ್ಕೆ ಶಕ್ತಿ ಸಿಗುವಂಥದ್ದಾಗುತ್ತೆ ಮತ್ತು ನಾವು ಬೇಡಿದಂಥ ಎಲ್ಲ ವರಗಳನ್ನು ಕೊಡುವಂಥ ಶಕ್ತಿ ಆ ರಾಘವೇಂದ್ರ ಸ್ವಾಮಿಯಲ್ಲಿ ಇದೆ. ಹಾಗಾಗಿ ಪೂಜ್ಯ ರಾಘವೇಂದ್ರರಲ್ಲಿ ಎಲ್ಲರೂ, ನಾಡಿನ ಸಮಸ್ತ ಜನತೆಗಳು, ಇಡೀ ವಿಶ್ವದ ಎಲ್ಲ ಜನರೂ ಎದುರು ನೋಡುವಂಥದ್ದಾಗುತ್ತೆ. ಇದೊಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೀತಿರುವಂಥದ್ದು ಮತ್ತು ನಾನು ಯಾವಾಗಲೂ ರಾಯರ ಸೇವೆಯನ್ನು ಸಲ್ಲಿಸುವಂಥದ್ದನ್ನ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಸಹ ರಾಯರ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿರುವಂಥದ್ದು. ಲಕ್ಷಾಂತರ ಜನ ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ಆ ರಾಘವೇಂದ್ರನ ಆಶೀರ್ವಾದ ಎಲ್ಲರಿಗೂ ದೊರಕಲಿ ಅಂತಲೂ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ ಸರ್? ರಾಜ್ಯದಲ್ಲಿ ಈಗ ಕುರ್ಚಿ ಪೈಪೋಟಿ ನಡೆದಿಲ್ಲ, ಹೇಳೋಕ್ಕೇನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಅಧಿಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಅವರಿಗೆ ಜನರ ಬಗ್ಗೆ ಆಸಕ್ತಿ ಇಲ್ಲ. ತಮ್ಮ ಸ್ಥಾನಕ್ಕಾಗಿ ಕಿತ್ತಾಟ, ಅವರಲ್ಲೇ ಕಿತ್ತಾಟವನ್ನು ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಜವಾಬ್ದಾರಿಯನ್ನು ಹೊತ್ತು ಅಧಿಕಾರವನ್ನು ಪಡ್ಕೊಂಡಿದ್ದಾರೋ ಅದನ್ನು ಸಂಪೂರ್ಣವಾಗಿ ಮೈಮರೆತು ಬರೀ ಭ್ರಷ್ಟಾಚಾರ, ಅಧಿಕಾರಕ್ಕಾಗಿ ಕಿತ್ತಾಟ, ಪ್ರತಿಯೊಬ್ಬರಲ್ಲೂ ಆ ಕಿತ್ತಾಟವನ್ನು ಎದ್ದು ಕಾಣುವಂಥದ್ದಾಗ್ತಿದೆ. ಇಡೀ ರಾಜ್ಯದಲ್ಲಿ ಅವ್ಯವಸ್ಥೆ, ಯಾವ ಸೇವೆಯೂ, ಆಡಳಿತ ಆಗಲಿ ಅಭಿವೃದ್ಧಿ ಆಗಲಿ ಯಾವುದನ್ನು ಕಾಣ್ತಿಲ್ಲ. ಇದ್ರ ಜೊತೆಯಲ್ಲೇ ಭ್ರಷ್ಟಾಚಾರನೂ ಮಿತಿ ಮೀರಿರುವಂಥದ್ದು. ಇವತ್ತು ಇಡೀ ದೇಶದಲ್ಲೇ ನಂಬರ್ 1 ಭ್ರಷ್ಟ ರಾಜ್ಯವಾಗಿ, ಭ್ರಷ್ಟ ಆಡಳಿತವಾಗಿ ಕಾಂಗ್ರೆಸ್ ಆಡಳಿತವನ್ನು ನಾವು ನೋಡುವಂಥದ್ದಾಗ್ತಿದೆ. ಅಲ್ಲ, ಈಗ 21 ಏನಿಲ್ಲ, ಅವ್ರವ್ರ ಅಭಿಪ್ರಾಯಗಳು, ಹೊಸದಾಗಿ ಬಂದಂಥವ್ರು ನಮ್ಗೆ ಅವಕಾಶ ಕೊಡಿಂತ ಪ್ರಜಾಪ್ರಭುತ್ವ ಅಲ್ಲ. ಅವ್ರವ್ರ ಅಪೇಕ್ಷೆ ಅವ್ರು ಬರೀತಾರೆ. ಅವ್ರವ್ರ ಅಪೇಕ್ಷೆ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕೇಳೋದಿರ್ತದೆ, ಕೊಡುವಂಥದ್ದು ಅವ್ರ ವರಿಷ್ಠರು ಕೊಡುವಂಥದ್ದು ಮಾಡ್ತಾರೆ. ಸರ್, ಇನ್ನೊಂದು ಮೊನ್ನೆ ಕುಮಾರಸ್ವಾಮಿ ಅವರು ಇದೇ ಮಂತ್ರದಲ್ಲಿ ಹೇಳಿದರು, ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಪರಮೇಶ್ವರ್ ಅವ್ರನ್ನ ತುಳಿದು ಸಿದ್ದರಾಮಯ್ಯನವರೇ, ಅದೇ ರೀತಿ ಯಾರು CM ಆಗಬೇಕು ಅಂತ DK ಶಿವಕುಮಾರ್ ಓಡಾಡ್ತಿದ್ದಾರೆ, ಅವ್ರನ್ನೂ ಕೂಡ ಮೂಲೆ ಗುಂಪು ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದರು ಸರ್. ಅದೇನು ನಾವು ಹೇಳೋಕ್ಕೇನಿಲ್ಲ. ಅವ್ರವ್ರ ಹಣೆ ಬಾರ ಮತ್ತು ಅವ್ರ ಪ್ರಯತ್ನಗಳು ಮತ್ತು ಜನರ ಆಶೀರ್ವಾದ, ಈ ಪಕ್ಷದ ವರಿಷ್ಠರ ಆಶೀರ್ವಾದ, ಶಾಸಕರ ಅಭಿಪ್ರಾಯಗಳು ಎಲ್ಲವೂ ಆಗುತ್ತೆ. ಯಾರನ್ನೂ ತುಳಿಲಿಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಹಂಗೆ ಅನ್ಕೋತೀವಿ ನಾವು, ತುಳಿಬೋದು ಅಂತ. ಯಾರನ್ನೂ ತುಳಿಯೋಕ್ಕಾಗಲ್ಲ. ಕಾಲಾವಕಾಶ ಯಾರ್ಯಾರು ಕೂಡು ಬರುತ್ತೋ ಆ ಕೂಡು ಬಂದಾಗ ಆಗ್ತಾರೆ. ಹಾಗಾಗಿ ಯಾರು ಅವಕಾಶ ಬಿಟ್ಕೊಡಲ್ಲ, ಪಡ್ಕೊಳ್ಳೋವಂಥ ಕೆಲಸ ನಾವು ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.